My dear students, myself Vijay Kumar Kulkarni. I am going to deal with the chemistry subject. Today in this class, we used to discuss regarding the some important concepts with respect to PUC first year examination. ಅಂದರೆ ಇವತ್ತಿನ ಕ್ಲಾಸ್ನಲ್ಲಿ PUC ಫಸ್ಟ್ ಇಯರ್ಗೆ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನು ನಾನು ಇವತ್ತು ಕೊಡ್ತಾ ಇದ್ದೀನಿ. ಅಂದರೆ ವಾಟ್ ಎವರ್ ದ ಕಾನ್ಸೆಪ್ಟ್ಸ್ ಆರ್ ಟು ಬಿ ಸ್ಟಡಿಯಡ್, ಯಾವ ಕಾನ್ಸೆಪ್ಟ್ಸ್ಗಳನ್ನು ಅಭ್ಯಾಸ ಮಾಡಬೇಕು ಮತ್ತು ನಿಮ್ಮ ಕ್ವಶನ್ ಪೇಪರ್ಸ್ನಲ್ಲಿ ಆದಂಥ ಕೆಲವು ಬದಲಾವಣೆಗಳ ಬಗ್ಗೆಯೂ ಕೂಡ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ರಿಗಾರ್ಡಿಂಗ್ ಯುವರ್ ನ್ಯೂ ಪ್ಯಾಟರ್ನ್ ಕ್ವಶನ್ ಪೇಪರ್, ನಿಮ್ಮ ಹೊಸ ಕ್ವಶನ್ ಪೇಪರ್ ಪ್ರಕಾರ ಮೊದಲು ಪಾರ್ಟ್ ಎದಿಂದ ನಾವು ಒಟ್ಟು 10 ಕ್ವಶನ್ಸ್ಗಳನ್ನು ನೋಡ್ತಾ ಇದ್ದೀವಿ. ವಿ ಯೂಸ್ ಟು ಅಬ್ಸರ್ವ್ ಟೋಟಲ್ 10 ಕ್ವಶನ್ಸ್ ಫ್ರಮ್ ಪಾರ್ಟ್ ಎ, ಬಟ್ ರಿವೈಸ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ವಿ ಯೂಸ್ ಟು ಗೆಟ್ ಮೋರ್ ದೆನ್ ದಟ್ ಈಸ್ 10 ಕ್ವಶನ್ಸ್, ದಟ್ ಇಸ್ ಟೋಟಲಿ 15 ಕ್ವಶನ್ಸ್ಗಳು ಪಾರ್ಟ್ ಎದಿಂದ ಬರೋದು. ಯು ವಿಲ್ ಗೆಟ್ 5 ಕ್ವಶನ್ಸ್, 5 ಕ್ವಶನ್ಸ್ಗಳು ಚಾಯ್ಸಿಂಗ್ನಲ್ಲಿರೋದು. ಇನ್ನು ಪಾರ್ಟ್ ಬಿದಲ್ಲಿ ಇಲ್ಲಿನೂ ಕೂಡ ಅದೇ ರೀತಿ 5 ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಆ್ಯಡ್ ಮಾಡಿದ್ದು ಟೋಟಲಿ 10 ಕ್ವಶನ್ಸ್ಗಳನ್ನು ಹಾಕಿದ್ದಾರೆ. ನೀವು ಅದರಲ್ಲಿ 5 ಕ್ವಶನ್ಸ್ಗಳನ್ನು ಬಿಡಿಸಬೇಕಾಗುತ್ತೆ. ಇನ್ನು ಪಾರ್ಟ್ ಸಿದಲ್ಲಿ ದಟ್ ಈಸ್ ಅ ಪರ್ಟಿಕ್ಯುಲರ್ಲಿ ಇನ್ಆರ್ಗ್ಯಾನಿಕ್ ಸೆಕ್ಷನ್ ಅಂತ ಹೇಳ್ತೇವೆ, ದಟ್ ಈಸ್ ಅ ಮೋರ್ ಸ್ಕೋರಿಂಗ್ ಪಾರ್ಟ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿನೂ ಕೂಡ ಟೋಟಲಿ ಪಾರ್ಟ್ ಸಿದಲ್ಲಿ 10 ಕ್ವಶನ್ಸ್ಗಳನ್ನು ನೋಡ್ತಾ ಇದ್ದಾರೆ. ಇದರಲ್ಲಿ ನೀವು 5 ಕ್ವಶನ್ಸ್ಗಳನ್ನು ಬಿಡಿಸಬೇಕಾಗುತ್ತೆ. ಅದೇ ರೀತಿ ಪಾರ್ಟ್ ಡಿ 4 ಮತ್ತು ಪಾರ್ಟ್ ಡಿ 5 ಅಂತ ಹೇಳಿ 2 ಕ್ವಶನ್ಸ್ಗಳಿವೆ. ಪಾರ್ಟ್ ಡಿ 4 ಇರೋದು ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಫಿಸಿಕಲ್ ಕೆಮಿಸ್ಟ್ರಿ ಸೆಕ್ಷನ್. ಪಾರ್ಟ್ ಡಿ 5 ಇರೋದು ವಿತ್ ರೆಸ್ಪೆಕ್ಟ್ ಟು ವಾಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಿಮಗೆ 4 ಕ್ವಶನ್ಸ್ಗಳನ್ನು ಕೇಳ್ತಾರೆ, ಅದರಲ್ಲಿ 2 ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಕೊಟ್ಟರೆ ಸಾಕು. ಇದು ನಿಮ್ಮ ಹೊಸ ಕ್ವಶನ್ ಪೇಪರ್ಗೆ ಸಂಬಂಧ. ದಟ್ ಈಸ್ ದೀಸ್ ಆರ್ ದ ಪಾಯಿಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಯುವರ್ ನ್ಯೂ ಕ್ವಶನ್ ಪೇಪರ್. ಇನ್ನು ಮುಖ್ಯವಾಗಿ ಯಾವ ಕಾನ್ಸೆಪ್ಟಿನ ಮೇಲೆ ನಾವು ಹೆಚ್ಚಿಗೆ ಸ್ಟ್ರೆಸ್ ಕೊಡಬೇಕು ಅಂತೇಳಿ, ಈಗ ನಾವು ಮೊದಲನೇ ಕಾನ್ಸೆಪ್ಟು ಫಸ್ಟ್ ಚಾಪ್ಟರ್ ತೊಗೊಂಡಾಗ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಂತ ಬಂದಾಗ ವಿ ಯೂಸ್ ಟು ಅಬ್ಸರ್ವ್ ಟೋಟಲ್ 8 ಮಾರ್ಕ್ಸ್ ಫ್ರಾಮ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್. ಕ್ವಶನ್ ಪೇಪರ್ನಲ್ಲಿ ಒಟ್ಟು 8 ಮಾರ್ಕಿನ ಕ್ವಶನ್ಸ್ಗಳನ್ನು ಈ ಪಾಠದಿಂದ ನಾವು ನೋಡ್ತೇವೆ. ಈಗ ಪರ್ಟಿಕ್ಯುಲರ್ಲಿ ಇಲ್ಲೇನದೆ ಅಂದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಲ್ಲಿ ಪಾರ್ಟ್ ಎದಿಂದ ಒಂದು ಕ್ವಶನ್ ಇರೋದು, ಪಾರ್ಟ್ ಬಿದಿಂದ ಒಂದು ಕ್ವಶನ್ ಇರೋದು ಮತ್ತು ಪಾರ್ಟ್ ಡಿದಿಂದ ಒಂದು ಕ್ವಶನ್ ಇರೋದು, ದಟ್ ಈಸ್ 3 ಮಾರ್ಕ್ಗೆ. ಹಾಗಾಗಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ನೀವು 2-3 ಕಾನ್ಸೆಪ್ಟ್ಸ್ಗಳ ಮೇಲೆ ಅತಿ ಹೆಚ್ಚಿನ ಸ್ಟ್ರೆಸ್ಸನ್ನು ಕೊಡಬೇಕಾಗುತ್ತೆ. ಮೊದಲನೇದು ಈ ಕೆಲವು ಇಂಪಾರ್ಟೆಂಟ್ ಫಿಸಿಕಲ್ ಕ್ವಾಂಟಿಟಿಗಳ SI ಯೂನಿಟ್ಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳಿರೋದು. ಈಗ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ದ SI ಯೂನಿಟ್ ಆಫ್ ಡೆನ್ಸಿಟಿ ಅಂತ ಕೇಳ್ಬೋದು. ಅಂದರೆ ಕೆಲವು ಫಿಸಿಕಲ್ ಕ್ವಾಂಟಿಟಿಗಳ SI ಯೂನಿಟ್ಗಳ ಮೇಲೆ ಕ್ವಶನ್ಸ್ಗಳು ಬರೋದು, ದಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಈಸ್ ರಿಗಾರ್ಡಿಂಗ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಮೇಲೆ. ಸಿಗ್ನಿಫಿಕೆಂಟ್ ಫಿಗರ್ಗಳ ಬಗ್ಗೆ ನೀವು ಅಭ್ಯಾಸ ಮಾಡಿರ್ತೀರಿ ಮತ್ತು ಯಾವ ರೀತಿ ಹೌ ಟು ಡಿಟರ್ಮೈನ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದ ಗಿವನ್ ನಂಬರ್ ಅನ್ನೋದಕ್ಕೆ ಸಂಬಂಧಪಟ್ಟಂಥ ರೂಲ್ಸ್ಗಳನ್ನು ಓದಿರ್ತೀರಿ. ಅದರ ಮೇಲೆಗಳು ಕ್ವಶನ್ಸ್ಗಳನ್ನು ನೀವು ಕ್ವಶನ್ ಪೇಪರ್ನಲ್ಲಿ ನೋಡ್ತೀರಿ. ಆ್ಯಂಡ್ ಥರ್ಡ್ ಪಾರ್ಟ್ ಪರ್ಟಿಕ್ಯುಲರ್ಲಿ ಕ್ಯಾಲ್ಕುಲೇಷನ್ ಆಫ್ ಎಂಪಿರಿಕಲ್ ಆ್ಯಂಡ್ ಮೊಲಿಕ್ಯುಲರ್ ಫಾರ್ಮುಲಾ ಆಫ್ ದ ಪರ್ಟಿಕ್ಯುಲರ್ ಗಿವನ್ ಕಂಪೌಂಡ್. ನಿಮಗೆ ಪರ್ಸೆಂಟೇಜ್ ಕಾಂಪೋಸಿಷನ್ ಕೊಟ್ಟಿರ್ತಾರೆ. On the basis of that particular percentage composition, we can determine the empirical formula as well as what molecular formula of the organic compound. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ, ಪರ್ಟಿಕ್ಯುಲರ್ಲಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ. ಇನ್ನು ಸೆಕೆಂಡ್ ಚಾಪ್ಟರ್ ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಅ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಹೇಳಿ. ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಸ್ಕೋರಿಂಗ್ ಪಾರ್ಟ್ ಅಂತ ಹೇಳ್ತಾರೆ. ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಇಲ್ಲೇನದಂದರೆ ನಾವು ಪಾರ್ಟ್ ಡಿಯಲ್ಲಿ ಅತಿ ಹೆಚ್ಚಿನ ಕ್ವಶನ್ಸ್ಗಳನ್ನು ನೋಡಿರೋದು ಪಾರ್ಟ್ ಡಿ. ಈಗ ಜನರಲಿ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಬಂದಾಗ ಅತಿ ಹೆಚ್ಚು ಸ್ಟ್ರೆಸ್ ಮಾಡ್ತಕ್ಕಂಥ 3-4 ಕ್ವಶನ್ಸ್ಗಳು ಯಾವಂದರೆ, ಮೊದಲನೇದು ಥೇರೀಸ್ ಆಫ್ ಆಟಮ್. ನೀವು ಬೋರ್ಸ್ ಥೇರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಪಾಸ್ಚುಲೇಟ್ಸ್ ಆಫ್ ಬೋರ್ಸ್ ಅಟಾಮಿಕ್ ಥೇರಿ, ದಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ರುದರ್ಫೋರ್ಡ್ಸ್ ಗೋಲ್ಡೀಫ್ ಎಕ್ಸ್ಪೆರಿಮೆಂಟ್, ಅದರ ಅಬ್ಸರ್ವೇಷನ್ ಮತ್ತು ಕನ್ಕ್ಲೂಷನ್ಸ್ಗಳನ್ನ ನೋಡ್ಕೊಳ್ರಿ, ಸೆಕೆಂಡ್ ಥಿಂಗ್. ಥರ್ಡ್ ಒನ್ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥೇರಿ ಮೇಲೆ ಕ್ವಶನ್ಸ್ಗಳನ್ನು ಕೇಳಿರೋದು. ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥೇರಿ ಅಂತೇಳಿ, ದಟ್ ಈಸ್ ದ ಥರ್ಡ್ ಇಂಪಾರ್ಟೆಂಟ್ ಕ್ವಶನ್ ಆಫ್ ದಟ್ ಪರ್ಟಿಕ್ಯುಲರ್ ಚಾಪ್ಟರ್. ಫೋರ್ತ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹೈಸನ್ಬರ್ಗ್ಸ್ ಅನ್ಸರ್ಟೈನಿಟಿ ಪ್ರಿನ್ಸಿಪಲ್ ಆ್ಯಂಡ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮುಲಾ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದ ಲಾಸ್ಟ್ ಆ್ಯಂಡ್ ದ ಅನದರ್ ಒನ್ ಈಸ್ ದಟ್ ಈಸ್ ಅಬೌಟ್ ಕ್ವಾಂಟಮ್ ನಂಬರ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್. ಇದನ್ನು ಈ ಕ್ವಶನ್ಸ್ಗಳು ಅತಿ ಹೆಚ್ಚು ಬಾರಿ ನಿಮ್ಮ ಎಕ್ಸಾಮಿನೇಷನಲ್ಲಿ ರಿಪಿಟೇಷನ್ ಆಗಿರೋದು. ಇದರ ಜೊತೆಯಲ್ಲಿ ನೀವೇನು ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಬರೀತೀರಿ, ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ರೂಲ್ಸ್ಗಳನ್ನು ಸಜೆಸ್ಟ್ ಮಾಡಿದ್ದಾರೆ, ಕೆಲವು ಪ್ರಿನ್ಸಿಪಲ್ಗಳನ್ನು ಸಜೆಸ್ಟ್ ಮಾಡಿದ್ದಾರೆ. ಅದು ಅಫ್ಬೌ ಪ್ರಿನ್ಸಿಪಲ್ ಆಗಿರ್ಬೋದು, ಪೌಲೀಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಆ್ಯಸ್ ವೆಲ್ ಆಸ್ ವಾಟ್ ಹುಂಡ್ಸ್ ರೂಲ್ ಅಂತ ಹೇಳ್ತೀರಿ. ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಕೂಡ ಸ್ಟೇಟ್ಮೆಂಟ್ಗಳನ್ನು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿರೋದು.
ಅದರ್ ದನ್ ದ್ಯಾಟ್ ಇದನ್ನು ಹೊರತುಪಡಿಸಿ ಕೆಲವು ಇಂಪಾರ್ಟೆಂಟ್ ಕಾನ್ಫಿಗರೇಷನನ್ನು ಬರಲಿಕ್ಕೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ಯು ರೈಟ್ ದ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕ್ರೋಮಿಯಂ, ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾಪರ್ ಅಂತ ಹೇಳಿ ಕ್ವಶನ್ಸ್ಗಳನ್ನು ಕೇಳಿರೋದು. ಈಗ ಇವೇ ಎರಡು ಎಟಮ್ಗಳ ಎಲಿಮೆಂಟ್ಗಳ ಮೇಲೆ ಯಾಕೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂದರೆ, ದೇ ಯೂಸ್ ಟು ಶೋ ಅನಾಮಲಸ್ ಕಾನ್ಫಿಗರೇಷನ್. ಇವುಗಳ ಕಾನ್ಫಿಗರೇಷನ್ ಏನಿದೆ ಅಂದರೆ ಅನಾಮಲಸ್ ಅದ, ಸಮ್ ವಾಟ್ ಡಿಫರೆಂಟ್ ಕಾನ್ಫಿಗರೇಷನ್ ಆ್ಯಸ್ ಕಂಪೇರ್ಡ್ ಟು ದ ಅದರ್ ಎಲಿಮೆಂಟ್ಸ್. ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಅ ಅನಾಮಲಸ್ ನೇಚರ್. ಬೇರೆಯವರಿಗಿಂತ ವಿಭಿನ್ನವಾಗಿರುವುದು, ದಟ್ ಈಸ್ ಅನಾಮಲಸ್. ದಟ್ಸ್ ವೈ ಇವುಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಇದು ನಿಮ್ಮ ಅಟಾಮಿಕ್ ಸ್ಟ್ರಕ್ಚರ್ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಇನ್ನು ಸ್ಟೇಟ್ಸ್ ಆಫ್ ಮ್ಯಾಟರ್, ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಅ ಗ್ಯಾಸಿಯಸ್ ಸ್ಟೇಟ್ ಅಂತೇಳಿ. ನೋಡಿರಿ, ಈಗ ಗ್ಯಾಸಿಯಸ್ ಸ್ಟೇಟ್ಗೆ ಸಂಬಂಧಪಟ್ಟಂತೆ ಎರಡು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡೋರು. ಮೊದಲನೇದು ಪಾಸ್ಚುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಇದು ಅತಿ ಹೆಚ್ಚು ಬಾರಿ ರಿಪಿಟೇಷನ್ ಆದಂಥ ಒಂದು ಕ್ವಶನ್. ಪಾಸ್ಚುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್, ದಟ್ ಈಸ್ ದ ಫಸ್ಟ್ ಥಿಂಗ್. ಇನ್ನು ಎರಡನೇ ಪಾಯಿಂಟಿಗೆ ಬಂದಾಗ, ಸೆಕೆಂಡ್ ಥಿಂಗ್ ಅಂತ ಬಂದಾಗ, ವ್ಯಾನ್ ಡರ್ ವಾಲ್ಸ್ ಇಕ್ವೇಷನ್ಸ್ಗಳ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದನ್ನು ಬಿಟ್ಟರೆ ಲಾಸ್ ಆಫ್ ಗ್ಯಾಸಸ್, ಗ್ಯಾಸಿಯಸ್ ಲಾಸ್ ಅಂತ ಏನು ಓದ್ತೀರಿ, ಮತ್ತು ಐಡಿಯಲ್ ಗ್ಯಾಸ್ ಇಕ್ವೇಷನ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಆದರೆ ಮೇನ್ಲಿ ವಿ ಯೂಸ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ವಾಟ್ ಹಿಯರ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ನೀವು ಅತಿ ಹೆಚ್ಚು ಬಾರಿ ಕೇಳಿದಂಥ ಕ್ವಶನ್ ಯಾವುದು ಅಂದರೆ ಅದು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಅದನ್ನು ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಎಕ್ಸಾಮಿನೇಷನಲ್ಲಿ ಬಹಳಷ್ಟು ಬಾರಿ ಬಂದಿರೋದು. ಇನ್ನು ಕೆಮಿಕಲ್ ಥರ್ಮೋಡೈನಮಿಕ್ಸ್ ಈಸ್ ದ ಅನದರ್ ಇಂಪಾರ್ಟೆಂಟ್ ಚಾಪ್ಟರ್ ವಿತ್ ರೆಸ್ಪೆಕ್ಟ್ ಟು ಫಿಸಿಕಲ್ ಕೆಮಿಸ್ಟ್ರಿ ಸೆಕ್ಷನ್. ಈಗ ಕೆಮಿಕಲ್ ಥರ್ಮೋಡೈನಮಿಕ್ಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಯೂಶ್ವಲಿ ಇಂಟ್ರಡಕ್ಷನ್ ಟು ಡೈನಾಮಿಕ್ಸ್ ಅಂತ ಏನು ಹೇಳ್ತೀರಿ, ಪ್ರಾಪರ್ಟೀಸ್ ಆಫ್ ಸಿಸ್ಟಮ್ ಆಗಿರ್ಬೋದು, ದಟ್ ಈಸ್ ಇಂಟೆನ್ಸಿವ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಆಫ್ ದ ಸಿಸ್ಟಮ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ಸ್ಗಳನ್ನು ಕೇಳಿರೋದು. ಸ್ಟೇಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಆ್ಯಂಡ್ ರೈಟ್ ಇಟ್ಸ್ ಅ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ ಕೇಳಿರೋದು. ಆ್ಯಂಡ್ ಎಂಟ್ರೋಪಿಗೆ ಸಂಬಂಧಪಟ್ಟಂಥ ಡೆಫಿನಿಷನ್ಸ್ಗಳನ್ನು ಕೇಳಿರೋದು. ಆ್ಯಂಡ್ ಅನದರ್ ಥಿಂಗ್ ಈಸ್ ಎಂಥಾಲ್ಪಿ ಚೇಂಜಸ್. ಮೇನ್ ಆಗಿ 3 ಮಾರ್ಕ್ನಲ್ಲಿ ಕವರ್ ಆದಂಥ ಕ್ವಶನ್ಸ್ಗಳೇನೆಂದರೆ ಎಂಥಾಲ್ಪಿ ಚೇಂಜಸ್ಗಳ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅಂದರೆ ನಿಮಗೊಂದು ಡಾಟಾನ ಕೊಟ್ಬಿಟ್ಟು ಎಂಥಾಲ್ಪಿ ಚೇಂಜ್ ಕ್ಯಾಲ್ಕುಲೇಟ್ ಮಾಡಿರಿ, ಎಂಥಾಲ್ಪಿಯ ಫಾರ್ಮೇಷನನ್ನು ಕ್ಯಾಲ್ಕುಲೇಟ್ ಮಾಡಿರಿ, ಎಂಥಾಲ್ಪಿ ಆಫ್ ಟ್ರಾನ್ಸಿಷನನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅನ್ನುವಂಥ ಕೆಲವು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅಲ್ಲಿ ನ್ಯೂಮರಿಕಲ್ ಪಾರ್ಟ್ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ದ ಪರ್ಟಿಕ್ಯುಲರ್ ಕಂಪೌಂಡ್, ಒಂದು 3 ಇಕ್ವೇಷನ್ಸ್ಗಳನ್ನು ಕೊಡ್ತಾರೆ ನಿಮಗೆ. ಅದರ ಮೇಲೆ ಎಂಥಾಲ್ಪಿ ಫಾರ್ಮೇಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ಗಳನ್ನು ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ದಟ್ ಈಸ್ ಫ್ರಮ್ ವಾಟ್ ಯುವರ್ ಥರ್ಮೋಡೈನಮಿಕ್ಸ್. ಇದನ್ನು ಬಿಟ್ಟರೆ ಥರ್ಮೋಡೈನಮಿಕ್ಸ್ನಲ್ಲಿ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಮೇಲೆ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವೆ. ರೈಟ್ ಅಥವಾ ಡಿರೈವ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಅಂಥೇಳಿ ನಿಮಗೆ ಡೆರಿವೇಷನನ್ನು 2 ಮಾರ್ಕ್ನಲ್ಲಿ ಕೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಕೂಡ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ನೋಡ್ತಾರೆ. ದಟ್ ಈಸ್ ಫ್ರಮ್ ವಾಟ್ ಥರ್ಮೋಡೈನಮಿಕ್ಸ್. ಇನ್ನು ಕೆಮಿಕಲ್ ಇಕ್ವಿಲಿಬ್ರಿಯಮ್ ಅಂತ ಬಂದಾಗ, ದಟ್ ಈಸ್ ಅ ವೆರಿ ಬಿಗ್ಗೆಸ್ಟ್ ಚಾಪ್ಟರ್ ಇನ್ ಫಿಸಿಕಲ್ ಕೆಮಿಸ್ಟ್ರಿ ಸೆಕ್ಷನ್. ಯೂಶ್ವಲಿ ಕೆಮಿಕಲ್ ಇಕ್ವಿಲಿಬ್ರಿಯಮ್ ಅಂತ ಬಂದಾಗ ಸಾಕಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವೆ ಇದರಲ್ಲಿ. ಮೊದಲು ನಾವು ಸ್ವಲ್ಪ ಥೆರಾಟಿಕಲ್ ಆಸ್ಪೆಕ್ಟ್ಸ್ಗಳ ಮೇಲೆ ಕಣ್ಣು ಹಾಯಿಸಿದಾಗ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡ್ತಿರೋದು ನೀವು ಥಿಯರೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಎಂಟ್ರನ್ಸ್ನಲ್ಲಿನೂ ಕೂಡ ಅದರ ಮೇಲೆ ಕ್ವಶನ್ಸ್ಗಳಿವೆ. ಅದು ಅರೇನಿಯಸ್ ಥಿಯರಿ ಆಗಿರ್ಬೋದು, ಬ್ರನ್ಸ್ಟೆಡ್ ಲೌರಿ ಥಿಯರಿ ಆಗಿರ್ಬೋದು, ಮತ್ತು ಪ್ರೋಟಾನ್ ಟ್ರಾನ್ಸ್ಫರ್ ಥಿಯರಿ ಆಗಿರ್ಬೋದು, ಲೆವಿಸ್ ಥಿಯರಿ ಆಗಿರ್ಬೋದು. ಬ್ರೌನ್ಸ್ಟೆಡ್ ಲೋರಿ ಥಿಯರಿ ಮತ್ತು ಪ್ರೋಟಾನ್ ಟ್ರಾನ್ಸ್ಫರ್ ಥಿಯರಿ ಎರಡು ಒಂದೇ. ಅರೇನಿಯಸ್ ಥಿಯರಿ, ಬ್ರೌನ್ಸ್ಟೆಡ್ ಲೋರಿ ಥಿಯರಿ, ದಟ್ ಈಸ್ ಲೆವಿಸ್ ಥಿಯರಿ. ಈ 3 ಥಿಯರೀಸ್ಗಳಿಗೆ ಓದ್ಕೊಳ್ರಿ ಮತ್ತು ಎಕ್ಸಾಂಪಲ್ಸ್ಗಳನ್ನು ನೋಡ್ಕೊಳ್ರಿ. ಆನಂತರ ಕಾಂಜುಗೇಟ್ ಎಸಿಡ್ ಬೇಸ್ ಪೇರ್ ಕಾನ್ಸೆಪ್ಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಕಮ್ಸ್ ಅಂಡರ್ ಯುವರ್ ಬ್ರೌನ್ಸ್ಟೆಡ್ ಲೋರಿ ಥಿಯರಿ. ಆ್ಯಂಡ್ ಆ್ಯಸಿಡ್ ಬೇಸ್ ಪೇರ್ ವಿಚ್ ಡಿಫರ್ ಬೈ ಎ ಪ್ರೋಟಾನ್ ಅಂತ ಹೇಳ್ತಾರೆ. ಒಂದು ಎಸಿಡ್ ಒಂದು ಬೇಸ್ ನಡುವೆ ಒಂದು ಪ್ರೋಟಾನ್ ಡಿಫರೆನ್ಸ್ ಇದ್ದರೆ ಅದಕ್ಕೆ ಕಾಂಜುಗೇಟ್ ಎಸಿಡ್ ಬೇಸ್ ಪೇರ್ ಅಂತ ಕರಿತೀರಿ. ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಕೂಡ ನಿಮಗೆ ಸಾಕಷ್ಟು ಬಾರಿ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಇನ್ನು ರಿಲೇಷನ್ಶಿಪ್ ಬಿಟ್ವೀನ್ KP ಆ್ಯಂಡ್ KC. KP ಅಂದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಇನ್ ಟರ್ಮ್ಸ್ ಆಫ್ ಪಾರ್ಷಿಯಲ್ ಪ್ರೆಷರ್. KC ಅಂದರೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟಂಟ್ ಯಾವಾಗಂದರೆ ಕಾನ್ಸಂಟ್ರೇಷನನ್ನು ಕೊಟ್ಟಾಗ, ಮೋಲಾರ್ ಕಾನ್ಸಂಟ್ರೇಷನ್ ಕೊಟ್ಟಾಗ KC, ಪಾರ್ಷಿಯಲ್ ಪ್ರೆಷರ್ ಕೊಟ್ಟಾಗ KP. ಅವುಗಳ ರಿಲೇಷನನ್ನು ನೀವು ಡಿರೈವ್ ಮಾಡಬೇಕಾಗುತ್ತೆ. KP = KC × RT⁻⁴ ಅಂಥೇಳಿ ಡೆರಿವೇಷನ್ ಇದೆ. ಅದನ್ನು ಕೂಡ ನಿಮ್ಮ ಎಕ್ಸಾಮಿನೇಷನಲ್ಲಿ 4 ಮಾರ್ಕ್ನಲ್ಲಿ ಕೇಳಿರ್ತಾರೆ. ಅದನ್ನೇ ಸ್ವಲ್ಪ ಡೆರಿವೇಷನನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಇಲ್ಲಿ ಬರ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದರೆ, ಬಹಳಷ್ಟು ಬಾರಿ ರಿಪೀಟ್ ಆದಂಥ ಕ್ವಶನ್ ಯಾವುದು ಅಂದರೆ, ದಟ್ ಈಸ್ ಅ ಲೀ ಚೆಟಲಿಯರ್ಸ್ ಪ್ರಿನ್ಸಿಪಲ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಸ್ಟೇಟ್ಮೆಂಟ್ ಆಫ್ ಲೀ ಚೆಟಲಿಯರ್ಸ್ ಪ್ರಿನ್ಸಿಪಲ್ ಆ್ಯಂಡ್ ಹೌ an equilibrium disturbed by changing the temperature, changing the pressure, changing the concentration ಹೆಂಗೆ ಡಿಸ್ಟರ್ಬ್ ಆಗುತ್ತೆ, ಈಕ್ವಿಲಿಬ್ರಿಯಮ್ ಹೆಂಗೆ ಶಿಫ್ಟ್ ಆಗುತ್ತೆ ಟು ನಲ್ಲಿಫೈ ದ ಎಫೆಕ್ಟ್ ಆಫ್ ದ ಕಾನ್ಸ್ಟಂಟ್. ಟೆಂಪ್ರೇಚರ್ ಬದಲಾಯಿಸಿದಾಗ
ಪ್ರೆಷರನ್ನು ಬದಲಾಯಿಸಿದಾಗ, ಕಾನ್ಸಂಟ್ರೇಷನನ್ನು ಬದಲಾಯಿಸಿದಾಗ ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಆ ಶಿಫ್ಟ್ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಭಾಳಷ್ಟು ಬಾರಿ ಕೇಳಿರ್ತಾರೆ. ಅದನ್ನು ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿರಿ. ಇನ್ನು ಇದ್ರ ಬಿಟ್ಟರೆ ಕೆಲವು ಸಿಂಪಲ್ ಪ್ರಾಬ್ಲಮ್ಸ್ಗಳನ್ನು ನಿಮ್ಗೆ PH ಮೇಲೆ POH ಮೇಲೆ ಕೇಳಬಹುದು. PH + POH = 14 ಅಂತ ಕೆಲವು ಸಿಂಪಲ್ ಡೆರಿವೇಷನ್ ಇದೆ. ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ವಾಟ್ ಈಸ್ ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂತ ಹೇಳಿ. H+ × OH- = 10⁻14 at 298 Kelvin ಅಂತ ಹೇಳ್ತೀರಿ. ದಟ್ ಈಸ್ ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್. ದೆನ್ ಕಾಮನ್ ಅಯಾನ್ ಎಫೆಕ್ಟ್ ಆ್ಯಂಡ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಸಿಂಪಲ್ ಡೆಫಿನಿಷನ್ಸ್ಗಳನ್ನು ನೋಡ್ಕೊಳ್ರಿ. ಪರ್ಟಿಕ್ಯುಲರ್ಲಿ ದಟ್ ಈಸ್ ಇನ್ ಕೇಸ್ ಆಫ್ ವಾಟರ್ ಈಕ್ವಿಲಿಬ್ರಿಯಮ್. ಇದು ಫಿಸಿಕಲ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಥ ಪಾಯಿಂಟ್ ಆಯಿತು. ಇನ್ನು ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪಿರಿಯಾಡಿಸಿಟಿ ಪ್ರಾಪರ್ಟಿ ಅಂತ ಬಂದಾಗ ನೀವು ಇಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಪಾಯಿಂಟ್ ಯಾವುದು ಅಂದರೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ಲಿನ ಪ್ರಾಪರ್ಟಿಗಳು. ಗ್ರೂಪ್ನಲ್ಲಿ, ಪಿರಿಯಡ್ನಲ್ಲಿ, ಬ್ಲಾಕ್ಸ್ಗಳಲ್ಲಿ ಹೆಂಗೆ ನಾವು ಕ್ಲಾಸಿಫೈ ಮಾಡಿವಿ ಎಲಿಮೆಂಟ್ಗಳನ್ನು ಅನ್ನೋದ್ರ ಮೇಲೆ ಕ್ವಶನ್ಸ್ಗಳಿವೆ. ಇದನ್ನು ಬಿಟ್ಟರೆ ಪಿರಿಯಾಡಿಕ್ ಪ್ರಾಪರ್ಟಿಗಳ ಮೇಲೆ ಕ್ವಶನ್ಸ್ ಇವೆ. ಅಟಾಮಿಕ್ ರೇಡಿಯಸ್ ಹೆಂಗೆ ವೇರಿ ಆಗುತ್ತೆ ಪಿರಿಯಡ್ನಲ್ಲಿ, ಗ್ರೂಪ್ನಲ್ಲಿ. ಅಯೋನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರೋನೆಗೆಟಿವಿಟಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಗ್ರೂಪ್ ಮತ್ತು ಪೀರಿಯಡ್ಗಳಲ್ಲಿ ಹೆಂಗೆ ವೇರಿ ಆಗುತ್ತೆ. ಒಂದು ಪಾಯಿಂಟ್ ಸಿಂಪಲ್ ಏನಂದರೆ ಅಟಾಮಿಕ್ ರೇಡಿಯಸ್ ಏನಾದರೂ ಇನ್ಕ್ರೀಸ್ ಆದರೆ ಉಳಿದೆಲ್ಲ ಪಾಯಿಂಟ್ಗಳು ಡಿಕ್ರೀಸ್ ಆಗ್ಕೊಂತ ಹೋಗ್ತಾವೆ. ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್, ಅಯೋನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರೋನೆಗೆಟಿವಿಟಿ ಇವೆಲ್ಲ ಡಿಕ್ರೀಸ್ ಆಗ್ಕೊಂತ ಹೋಗ್ತಾವೆ. ಅಟಾಮಿಕ್ ರೇಡಿಯಸ್ಸು ಡಿಕ್ರೀಸ್ ಆದರೆ ಉಳಿದ ಪ್ಯಾರಾಮೀಟರ್ಸ್ಗಳೇನಾಗ್ತಾವೆ, ಇನ್ಕ್ರೀಸ್ ಆಗ್ಕೊಂತ ಹೋಗ್ತಾವೆ. ಇದು ನೀವು ಸಿಂಪಲ್ಲಾಗಿ ಓದಿರ್ತಕ್ಕಂಥ ಪಾಯಿಂಟ್ ಆಗಿದೆ. ಇದನ್ನು ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿರಿ. ಇದು ನಿಮ್ಮ ಪಿರಿಯಾಡಿಕ್ ಟೇಬಲ್ಗೆ ಸಂಬಂಧಪಟ್ಟಂಥ ಪಾಯಿಂಟ್ ಆಯಿತು. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಈಸ್ ಎ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತೇಳಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸುಮಾರು 11 ಮಾರ್ಕಿನ ಕ್ವಶನ್ಸ್ಗಳನ್ನು ಈ ಚಾಪ್ಟರ್ದಿಂದ ನೋಡ್ತೀರಿ. ಹಾಗಾದರೆ ಏನು ಅಭ್ಯಾಸ ಮಾಡ್ಬೇಕ್ರಿ ಇಲ್ಲಿ? ನೀವು ಮುಖ್ಯವಾಗಿ ಡೈರೆಕ್ಟಾಗಿ 3 ಮಾರ್ಕ್ ಅಂತ ಬಂದಾಗ ಹೈಬ್ರಿಡೈಸೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ಹೈಬ್ರಿಡೈಸೇಷನ್ ದಟ್ ಈಸ್ sp3 ಹೈಬ್ರಿಡೈಸೇಷನ್ ಇನ್ ಮೀಥೇನ್, sp2 ಹೈಬ್ರಿಡೈಸೇಷನ್ ಇನ್ ಈಥೀನ್, sp ಹೈಬ್ರಿಡೈಸೇಷನ್ ಇನ್ ಈಥೈನ್. ಇವೇನವಲ್ಲ, ಈ ಎಲ್ಲ ಹೈಬ್ರಿಡೈಸೇಷನ್ಗೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ಸ್ಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಒಂದು ಕನ್ಫರ್ಮ್ ಆಗಿ 3 ಮಾರ್ಕ್ನಲ್ಲಿ ಎಕ್ಸಾಮಿನೇಷನಲ್ಲಿ ಬಂದೇ ಬರುತ್ತೆ. ಇದನ್ನು ಬಿಟ್ಟರೆ VSEPR ಥಿಯರಿ, ಅದಾದ ನಂತರ ಮೊಲಿಕ್ಯುಲರ್ ಆರ್ಬಿಟಲ್ ಥಿಯರಿ, ಅದಾದ ನಂತರ ಮೊಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಮೇಲೆ ನಾವು ಕೆಲವು ಮೊಲಿಕ್ಯೂಲ್ಗಳ ದಟ್ ಈಸ್ ಜೊಮೆಟ್ರಿಕಲ್ ಶೇಪನ್ನು ಹೇಳ್ತೇವೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಹೇಳ್ತೇವೆ, ಬಾಂಡ್ ಆರ್ಡರನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ದಟ್ ಈಸ್ ಆಕ್ಸಿಜನ್, ಹೈಡ್ರೋಜನ್, ಹೀಲಿಯಂ, ಲೀಥಿಯಂ ಈ ಮಾಲಿಕ್ಯೂಲ್ಗಳ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಹಾಕಿಬಿಟ್ಟು ನಾವು ಬಾಂಡ್ ಆರ್ಡರ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಕ್ಯಾಲ್ಕುಲೇಟ್ ಮಾಡೋದು, ಸ್ಟೆಬಿಲಿಟಿಯನ್ನು ಎಕ್ಸ್ಪ್ಲೇನ್ ಮಾಡೋದು ಮತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೆಯೋದು. ಇವು 4 ಎಕ್ಸಾಂಪಲ್ಸ್ಗಳು ಭಾಳ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಒಂದು ಕಂಪಲ್ಸರಿ ನಿಮ್ಮ ಎಕ್ಸಾಮಿನೇಷನಲ್ಲಿ ಬರೋದು. ಇದು ನಿಮ್ಮ ಕೆಮಿಕಲ್ ಬಾಂಡಿಂಗ್ ಸಂಬಂಧಪಟ್ಟಂಥ ಸಿಂಪಲ್ ಬ್ರೀಫಿಂಗ್. ಓನ್ಲಿ 3 ಮಾರ್ಕಿನ ಕ್ವಶನ್ಸ್ಗಳ ಮೇಲೆ ನಾವು ಕಣ್ಣು ಹಾಯಿಸ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಬಂದಾಗ, ರೆಡಾಕ್ಸ್ ರಿಯಾಕ್ಷನಲ್ಲಿ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಪಾಯಿಂಟ್ ಯಾವುದು ಅಂದರೆ ಬ್ಯಾಲೆನ್ಸಿಂಗ್ ದ ಈಕ್ವೇಷನ್ಸ್ ಬೈ ದಟ್ ಈಸ್ ಆಕ್ಸಿಡೇಷನ್ ನಂಬರ್ ಮೆಥಡ್. ಅದನ್ನು ಒಂದು ಇಂಪಾರ್ಟೆಂಟ್ ಕ್ವಶನ್ ಇದು, ಅದನ್ನೇ ಪ್ರಾಕ್ಟೀಸ್ ಮಾಡಿರಿ. ಅದೇ ನಿಮ್ಮ ಎಕ್ಸಾಮಿನೇಷನಲ್ಲಿ ಬರೋದು. ದಟ್ ಈಸ್ ಒನ್ ಥಿಂಗ್. ಅದಾದ ನಂತರ ಸಿಂಪಲ್ಲಾಗಿ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೆಲವು ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ಗಳವ. ಹೌ ಟು ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಅಂತೇಳಿ ರೂಲ್ಸ್ಗಳವ. ಅದರ ಪ್ರಕಾರ ಆಕ್ಸಿಡೇಷನ್ ನಂಬರನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತೀರಿ. ದಟ್ ಈಸ್ ಫ್ರಮ್ ವಾಟ್ ದಟ್ ಈಸ್ ದ ರೆಡಾಕ್ಸ್ ರಿಯಾಕ್ಷನ್ಸ್. ಇನ್ನು ನಾವು ಡೈರೆಕ್ಟಾಗಿ ಆರ್ಗ್ಯಾನಿಕ್ ಸೆಕ್ಟರ್ಗೆ ಬಂದಾಗ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಮೊದಲನೇ ಚಾಪ್ಟರ್ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಿದೆ, ದಿಸ್ ಇಸ್ ವೆರಿ ಬಿಗ್ ಚಾಪ್ಟರ್. ಇಲ್ಲಿ 3 ಮಾರ್ಕಿನ ಕ್ವಶನ್ಸ್ಗಳು ಬರೋದು ಎಸ್ಟಿಮೇಷನ್ಸ್ಗಳ ಮೇಲೆ. ಎಸ್ಟಿಮೇಷನ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್, ಎಸ್ಟಿಮೇಷನ್ ಆಫ್ ನೈಟ್ರೋಜನ್ ಬೈ ಲಿಬಿಗ್ಸ್ ಮೆಥಡ್, ಎಸ್ಟಿಮೇಷನ್ ಆಫ್ ಹೆಲೋಜನ್ಸ್ ಬೈ ಕೇರಿಯಸ್ ಮೆಥಡ್, ಎಸ್ಟಿಮೇಷನ್ ಆಫ್ ಸಲ್ಫರ್ ಬೈ ಕೇರಿಯಸ್ ಮೆಥಡ್, ಎಸ್ಟಿಮೇಷನ್ ಆಫ್ ಫಾಸ್ಫರಸ್ ಬೈ ಕೇರಿಯಸ್ ಮೆಥಡ್. ಎಲ್ಲ ಎಸ್ಟಿಮೇಷನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಇದರಲ್ಲಿ ಒಂದು ಕ್ವಶನ್ ನಿಮ್ಮ ಎಕ್ಸಾಮಿನೇಷನಲ್ಲಿ ಬಂದೇ ಬರುತ್ತೆ. ಇದನ್ನು ಬಿಟ್ಟರೆ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂದರೆ ಕ್ರೊಮೆಟೋಗ್ರಾಫಿ ಆ್ಯಂಡ್ ನೋಟ್. ರೈಟ್ ಎ ನೋಟ್ ಆನ್ ಕಾಲಮ್ ಕ್ರೊಮೆಟೋಗ್ರಾಫಿ, ರೈಟ್ ಎ ನೋಟ್ ಆನ್ ಪೇಪರ್ ಕ್ರೊಮೆಟೋಗ್ರಾಫಿ ಅನ್ನೋದಕ್ಕೆ ಸಂಬಂಧಪಟ್ಟಂಥ ನೋಟನ್ನು ಕೂಡ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿರೋದು. ಇನ್ನು ಇದನ್ನು ಹೊರತುಪಡಿಸಿದರೆ 3 ಮಾರ್ಕಿನ ಬಿಟ್ಟಿಲ್ಲಿಂದ ಕಡೆ ಬಂದಾಗ 2 ಮಾರ್ಕ್ನಲ್ಲಿ ಏನು ಕೇಳ್ಬೋದು ರೀ ಅಂದರೆ ಡಿಫ್ರೆನ್ಸಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್, ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಮೀಸೋಮೆರಿಕ್ ಎಫೆಕ್ಟ್ ಡಿಫ್ರೆನ್ಸಸ್ಗಳನ್ನು ಕೇಳ್ಬೋದು. ಇದನ್ನು ಬಿಟ್ಟರೆ ಈ ಕಡೆ ಬರೋಣ, ನೇಮಿಂಗ್ ಸೆಕ್ಟರ್ಗೆ ಬರೋಣ. ರೂಲ್ಸ್ಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಅದರ ಮೇಲೆ ಎಕ್ಸಾಂಪಲ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಆನಂತರ ಕೆಲವು ಇಂಪಾರ್ಟೆಂಟ್ ಮೆಕ್ಯಾನಿಸಮನ್ನು ಬರಲಿಕ್ಕೆ ಕೆಲವು ಇಂಪಾರ್ಟೆಂಟ್ ಏನಾದರೂ ಟರ್ಮ್ಸ್ಗಳವ. ಕಾರ್ಬೋಕೆಟಯಾನ್ ಅಂದ್ರೇನು, ಕಾರ್ಬೋಯನಯಾನ್ ಅಂದ್ರೇನು, ಫ್ರೀ ರೆಡಿಕಲ್ ಅಂದ್ರೇನು, ಎಲೆಕ್ಟ್ರೋಫೈಲ್ ಅಂದ್ರೇನು, ನ್ಯೂಕ್ಲಿಯೋಫೈಲ್ ಅಂದ್ರೇನು, ಎಕ್ಸಾಂಪಲ್ಸ್ಗಳ ಜೊತೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ದಟ್ ಈಸ್ ವಾಟ್ ಅಬೌಟ್ ಯುವರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಫಸ್ಟ್ ಚಾಪ್ಟರ್. ಇನ್ನು ಹೈಡ್ರೋಕಾರ್ಬನ್ಸ್ ಚಾಪ್ಟರ್ಗೆ ಬಂದಾಗ, ಹೈಡ್ರೋಕಾರ್ಬನ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಚಾಪ್ಟರ್. ಇಲ್ಲಿ ಮುಖ್ಯವಾಗಿ ಅಲ್ಕೇನ್ಗಳ ಪ್ರಿಪ್ರೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ವುಡ್ಜ್ ರಿಯಾಕ್ಷನನ್ನು ನೋಡ್ಕೊಳ್ರಿ, ಡಿಕಾರ್ಬಾಕ್ಸಿಲೇಷನ್ ನೋಡ್ಕೊಳ್ರಿ,
ಕೋಲ್ಬೇಸ್ ರಿಯಾಕ್ಷನನ್ನು ನೋಡ್ಕೊರಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ಫಾರ್ ಯುವರ್ ಎಕ್ಸಾಮಿನೇಷನ್, ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ಅಲ್ಕೇನ್ಸ್ಗಳ ಪ್ರಿಪ್ರೇಷನ್. ಅದಾದ ನಂತರ ಅಲ್ಕೇನ್ಗಳ ಕೆಮಿಕಲ್ ಪ್ರಾಪರ್ಟಿಗೆ ಬಂದಾಗ ಅಲ್ಲಿ ನೀವು ಹೆಲೋಸಿನೇಷನ್ ಆಫ್ ಅಲ್ಕೇನಿನ ಮೆಕ್ಯಾನಿಸಮ್ ಆಫ್ ಕ್ಲೋರಿನೇಷನ್ ಆಫ್ ಮೀಥೇನ್ ಏನದ ಅದನ್ನು ನೋಡ್ಕೊರಿ, ಅದನ್ನು 3 ಮಾರ್ಕ್ನಲ್ಲಿ ಕೇಳಬಹುದು. ಅದಾದ ನಂತರ ಅಲ್ಕೀನ್ಗೆ ಬಂದಾಗ ಜೊಮೆಟ್ರಿಕಲ್ ಐಸೋಮರ್ಸ್ ಇನ್ ಅಲ್ಕೀನ್ ನೋಡ್ಕೊಳ್ರಿ, ಅಲ್ಲಿ ಸೆಡ್ಜಫ್ಸ್ ರೂಲನ್ನು ನೋಡ್ಕೊರಿ, ಸ್ಟೇಟ್ಮೆಂಟ್ ಆಫ್ ಸೆಡ್ಜಫ್ಸ್ ರೂಲ್ ವಿತ್ ಎಕ್ಸಾಂಪಲ್, ಸ್ಟೇಟ್ಮೆಂಟ್ ಆಫ್ ಮಾರ್ಕೋನಿಕಾಫ್ಸ್ ರೂಲ್ ವಿತ್ ಎಕ್ಸಾಂಪಲ್ ನೋಡ್ಕೊರಿ, ದಟ್ ಈಸ್ ಇನ್ ಕೇಸ್ ಆಫ್ ವಾಟ್ ಅಲ್ಕೀನ್ಸ್. ಇನ್ನು ಅಲ್ಕೈನ್ಸ್ಗಳಿಗೆ ಬಂದಾಗ ಅಲ್ಕೈನ್ಗಳ ಈ ಕೆಲವು ಇಂಪಾರ್ಟೆಂಟ್ ಎಸಿಡಿಕ್ ನೇಚರ್ ಆಫ್ ಅಲ್ಕೈನ್ ಮೇಲೆ ಕ್ವಶನ್ಸ್ಗಳನ್ನು ಕೇಳಿರೋದು, ನಂತರ ಅರೋಮಟೈಸೇಷನ್ ಮೇಲೆ ಕ್ವಶನ್ಸ್ಗಳನ್ನು ಕೇಳಿರೋದು, ಇದು ಅಲ್ಕೈನ್ ಆಯಿತು. ಇನ್ನು ಲಾಸ್ಟ್ ಬಿಟ್ಟಿಗೆ ಬಂದಾಗ ದಟ್ ಈಸ್ ಅರೋಮೆಟಿಕ್ ಹೈಡ್ರೋಕಾರ್ಬನ್ಗೆ ಬಂದಾಗ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಇನ್ ಬೆಂಜೀನ್, ಎಲ್ಲ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗಳನ್ನು ನೋಡ್ಕೊಡ್ರಿ, ಕ್ಲೋರಿನೇಷನ್, ಮಿಥೈಲೇಷನ್, ನೈಟ್ರೇಷನ್, ಫ್ರೆಡಲ್ ಕ್ರಾಫ್ಟ್ಸ್ ಅಲ್ಕೈಲೇಷನ್ ಆ್ಯಂಡ್ ಅಸೈಲೇಷನ್, ಇಷ್ಟೂ ಕಾನ್ಸೆಪ್ಟ್ಗಳನ್ನು ನೋಡ್ಕೊಳ್ರಿ. ನಾನು ಇವತ್ತಿನ ಈ ಕ್ಲಾಸ್ನಲ್ಲಿ ನಿಮ್ಮ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಏನೇನು ಪ್ರೊಬ್ಯಾಬಲ್ ಕ್ವಶನ್ಸ್ಗಳನ್ನು ಯಾವ ಪಾರ್ಟ್ಲಿಂದ ಕೇಳ್ಬೋದು ಅನ್ನೋದನ್ನು ಬ್ರೀಫ್ ಮಾಡಿದ್ದೇನೆ. ಹೌದಾ? ಮೇನ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿರೋದು 3 ಮಾರ್ಕ್ ಮತ್ತು 2 ಮಾರ್ಕಿನ ಕ್ವಶನ್ಸ್ಗಳ ಮೇಲೆ. ಇದೇ ರೀತಿಯಾಗಿ ನೀವು ಈ ಕ್ಲಾಸನ್ನು ನೀವು ಗಮನದಲ್ಲಿಟ್ಕೊಂಡು ನೀವು ನಿಮ್ಮ ಪ್ರಿಪ್ರೇಷನನ್ನು ಮಾಡಿರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್. ಎಲ್ಲ ಸಬ್ಜೆಕ್ಟ್ಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.